ನಾನು ಮದುವೆ ಆಗಿ ಹೊಸರದಲ್ಲಿ ಈ ಥರ ಪಾತ್ರೆದಲ್ಲಿ ನಾನು ಬಜ್ಜಿ ಸುಡ್ತಾ ಇದ್ದೆ. ಆವಾಗ ಏನೋ ಚಿಕ್ಕದಾಗಿ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ನಿಮ್ಮ ಅಜ್ಜಿ ಕೋಪದಲ್ಲಿ ಬಂದು ಈ ಪಾತ್ರೆದಲ್ಲಿ ಇರೋ ಎಣ್ಣೆ ನನ್ನ ಬೆನ್ನಿಗೆ ಹಾಕ್ಬಿಡೋದ. ಒಂದಲ್ಲ ಎರಡಲ್ಲ ತೊಂದರೆ ಕೊಟ್ಟಿದ್ದು ನಿಮ್ಮ ಅಜ್ಜಿ ನನಗೆ. ಇದೆಲ್ಲ ನೀವಪ್ಪ ನೋಡ್ಕೊಂಡು ಸುಮ್ಮನೆ ಕೂತಿದ್ರು ಗೊತ್ತಾ. ಮುಂಚೆಲ್ಲ ನಿಮ್ಮ ಅಜ್ಜಿ ಮನೇಲಿರೋ ಬಟ್ಟೆ ಎಲ್ಲ ಎತ್ತಿ ಬಕೆಟಲ್ಲಿ ಹಾಕ್ಬಿಟ್ಟು ತಗೋ ಬಟ್ಟೆ ಹೋಗಿ ಅಂತ ಹೇಳ್ತಾ ಇದ್ರು ಗೊತ್ತಾ. ಆ ಬಟ್ಟೆಗಳನ್ನ ಒಗ್ದು ನನ್ನ ಕೈಯೇ ನೋವು ಬಂದ್ಬಿಡ್ತಾ ಇತ್ತು. ಇವಾಗ ನಿಮ್ಮಪ್ಪ ಹತ್ರ ನಂಗೆ ಹಠ ಮಾಡಿ ನಂಗೆ ಹೆಂಗೂ ವಾಷಿಂಗ್ ಮಿಷಿನ್ ಬೇಕೇ ಬೇಕು ಅಂತ ಕೇಳ್ಕೊಂಡು ನಾನು ಇವಾಗ ವಾಷಿಂಗ್ ಮಿಷಿನ್ನ ತರಿಸ್ಕೊಂಡಿರೋದು ಗೊತ್ತಾ. ನೀನು ನನ್ನ ಹೊಟ್ಟೆದಲ್ಲಿರಾಗ ನನಗೆ ತುಂಬ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಆವಾಗ ನಿಮ್ಮ ಅಜ್ಜಿ ಹತ್ರ ಏನಾದ್ರು ಕೊಡಮ್ಮ ತಿನ್ನಕ್ಕಂದ್ರೆ ಏನೂ ಕೊಡ್ತಾ ಇದ್ದಿಲ್ಲ ಗೊತ್ತಾ. ಅವ್ರು ಎಲ್ಲಾದರೂ ಆಚೆ ಹೋದಾಗ ಅವ್ರಿಗೆ ಗೊತ್ತಿಲ್ದಿರ ನಾನು ಮನೇಲಿರೋದನ್ನ ನಾನು ತಿಂದ್ಬಿಡ್ತಾ ಇದ್ದೆ. ಏನು ಮಾಡೋದು, ನಿಮ್ಮಪ್ಪನೂ ನನ್ನ ಮೇಲೆ ಅವಾಗ ಒಂಚೂರು ಕನ್ಸನಿಲ್ಲ. ಅದಕ್ಕೆ ಪುಟ್ಟ ನಾನು ನಿನಗೆ ಹೇಳ್ತಾ ಇರೋದು, ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿ ನನ್ನ ಚೆನ್ನಾಗಿ ನೋಡ್ಕೋ. ಸರಿನಾ? ಅಮ್ಮ ಅಜ್ಜಿ ಬಂದ್ರು. ಏನು ಅಜ್ಜಿ ಬಂದ್ರ? ಅಜ್ಜಿ ಬಂದಿದ್ದಾರೆ, ಬಾ ಅಜ್ಜಿ ಒಳಗಡೆ ಅಂತ ಕರ್ದಿರ, ನೀನೇನು ಹಂಗೆ ಬರ್ತಿದ್ಯಾ? ಅತ್ತೆ ಬನ್ನಿ, ಅತ್ತೆ ಬನ್ನಿ ಒಳಗಡೆ.